ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸಾರಿ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಂತ, ಬಟ್ ಆಗ್ತಾ ಇಲ್ಲ. ಬಟ್ ಇನ್ನು ಮುಂದೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ವೀಕಿಗೆ 2 ಅಥವಾ 3 ಬ್ಲಾಗ್ಸ್ ಆದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಶುಕ್ರವಾರದ ಬ್ಲಾಗು. ಶುಕ್ರವಾರ ಬರ್ತಾನೆ ಲೇಟ್ ಆಗಿತ್ತು ಆಫೀಸಿಂದ, ಒಂದು ಆಲ್ಮೋಸ್ಟ್ 8:30 8:45 ಆಗಿತ್ತು. ಹಾಗಾಗಿ ಡೈರೆಕ್ಟ್ ಅಮ್ಮ ಮನೆಗೆ ಹೋಗಿ ಅಮ್ಮ ಮನೇಲಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಹೋದ್ವಿ, ಅಮ್ಮ ಮನೇಲಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಆಯಿತು. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇರು ತಗೊಂಡು ನೀರು ಹಾಕು. ನನಗೆ ನೀರು ಹಾಕ್ಬಿಟ್ಟು ನಿನಗೆ ಅದು ಆಮೇಲೆ ಕೊಡ್ತೀನಿ. ನನಗೆ ನೀರು ಹಾಕೋದು. ನಾನೇ ಚಪಾತಿ ಮಾಡ್ತೀನಿ ಅಂತ ಹೇಳಿ ಚಪಾತಿ ಮಾಡಿ ಎಗ್ ಬುರ್ಜಿ ಮಾಡೋಣ ಅಂತ ಅನ್ಕೊಂಡು ಡಿನ್ನರ್ಗೆ ರೆಡಿ ಮಾಡ್ಕೊತಾ ಇದ್ರಿ. ಚಪಾತಿ ನಾನು ಮಾಡ್ತೀನಿ ಅಂತ ನನ್ನ ಮಗಳು ಬಂದು ಜೊತೆಗೆ ಹೆಲ್ಪ್ ಮಾಡಿಕೊಂಡು ತೀಟೆ ಮಾಡಿಕೊಂಡು, ನನಗೆ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು ನಾನು ನನ್ನ ಮಗಳು ಇಷ್ಟು ಚೆನ್ನಾಗಿ ಅಂದರೆ ಆಟ ಆಡಿಕೊಂಡು ಕೆಲಸ ಮಾಡಿಕೊಂಡು ಅವ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಅಂತ ಅನಿಸ್ತಾ ಇರೋದು. ಯಾಕಂತಂದರೆ ಕಾಮನಾಗಿ ಏನಾಗುತ್ತೆ, ಫುಲ್ಲು ಸ್ಟ್ರೆಸ್ಸಲ್ಲಿ ಇರ್ತೀವಿ. ಅವ್ರು ಬಂದು ಡ್ಯೂಟಿಯಿಂದ ಬಂದ ತಕ್ಷಣ ಸುಮ್ಮನೆ ಅವ್ಳ ಮೇಲೆ ರೇಗಾಡ್ತಾ ಇರ್ತೀನಿ, ಅವ್ರು ತೀಟೆ ಮಾಡಿದ್ರೆ ಬೈದು ಬಿಡ್ತೀನಿ, ಆ ಥರ ಎಲ್ಲ ಫೀಲ್ ಆಗ್ತಾ ಇರುತ್ತೆ. ಈ ವಿಡಿಯೋ ಬ್ಲಾಗ್ ಎಡಿಟ್ ಮಾಡುವಾಗ ಅನಿಸ್ತದೆ ಎಷ್ಟು ಬೇಜಾರಾಗ್ಬಿಡುತ್ತೆ ನನಗೆ. ಸುಮ್ಮನೆ ಬೈತೀನಲ್ಲ ಅವಳಿಗೆ, ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಇದ್ದಾಳೆ, ಎಷ್ಟು ಚೆನ್ನಾಗೆಲ್ಲ ನನ್ನ ಜೊತೆ ಮಿಂಗಲ್ ಆಗ್ತಾ ಇದ್ದಾಳಲ್ಲ ಅಂತ ಖುಷಿ ಆಯಿತು ನನಗೆ ಈ ವಿಡಿಯೋನ ನೋಡಿಬಿಟ್ಟು. ಸೊ ಹಾಗಾಗಿ ಟಿಫನ್ ಅಂತ ಇದ್ದೀನಿ, ಡಿನ್ನರ್ಗೆ ಚಪಾತಿ ಎಗ್ ಬುರ್ಜಿ ಅಂತ ಹೇಳಿದ್ರೆ, ಸೊ ಚಪಾತಿ ಇಟ್ಟು ಕಲಿಸ್ಕೊಳ್ಳೋಣ ಅಂತ ಕಲಿಸ್ಕೊತಾ ಇದ್ದೀನಿ. ಅವಳು ಕೂಡ ನಾನು ಮಾಡ್ತೀನಿ ಅಮ್ಮ ಅಂತ ಅಂದ್ಕೊಂಡು ಹೆಲ್ಪ್ ಮಾಡಿಕೊಂಡು ನೀರು ಹಾಕೋದಕ್ಕೆ ಆ ಥರ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಲಾಸ್ಟ್ ವಿಡಿಯೋ ಅಂದರೆ ಬರ್ತಡೇ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಇಷ್ಟು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇಷ್ಟ ಆಗಿತ್ತು ಅಂತಂದರೆ. ಎಗ್ ಬುರ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನೋ ಒಂದು 4 ಮೀಡಿಯಮ್ ಆನಿಯನ್, ಈರುಳ್ಳಿ 4 ಮತ್ತು 4 ಹಸಿಮೆಣಸಿನ್ಕಾಯಿ. ತುಂಬ ಸಿಂಪಲಾಗಿ ಮಾಡ್ತಾ ಇರೋದು, ಬೇಗನೂ ಆಗೋಗ್ಬಿಡುತ್ತೆ. ಒಂದು 10-15 ಮಿನಿಟ್ಸಲ್ಲೆಲ್ಲ ರೆಡಿ ಆಗೋಗ್ಬಿಡುತ್ತೆ. 4 ಈರುಳ್ಳಿನ ಮೀಡಿಯಮಾಗಿ ಹೆಚ್ಕೊತಾ ಇದ್ದೀನಿ, ಅಂದರೆ ಕ್ಯೂಬ್ಸ್ ಥರ ಹೆಚ್ಕೊಂಡು ಸಪ್ರೇಟಾಗಿ. ನೆಕ್ಸ್ಟು ಒಂದು ಬಾಣಲೆ ಇಟ್ಟು, ಬಾಣಲಿಗೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆ, ಅಂದರೆ ಎಣ್ಣೆ ನೀಟಾಗಿ, ಅಂದರೆ ಈರುಳ್ಳಿ ಎಣ್ಣೆಯಲ್ಲಿ ನೀಟಾಗಿ ರೋಸ್ಟ್ ಆಗಬೇಕು, ಅಷ್ಟು ಹಾಕ್ಕೊಂಡ್ರೆ ಸಾಕು. ಎಣ್ಣೆ ನಮಗೆ ಜಾಸ್ತಿ ಆದರೂ ಚೆನ್ನಾಗಿರೋದಿಲ್ಲ ಎಗ್ ಬುರ್ಜಿಗೆ. ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲೀಸ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ನಾನು ಇದನ್ನು ಅಂಟಿಲ್ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಮಾಡಿ ಬಿಟ್ಬಿಡ್ತೀನಿ. ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ಮೊಟ್ಟೆಗಳನ್ನ ಒಂದೊಂದಾಗಿ ಹೊಡೆದ್ಬಿಟ್ಟು ಹಾಕೋತೀನಿ. ಮೊಟ್ಟೆನ ಹೊಡೆದು 1-2 ನಿಮಿಷ ಕದಲಿಸ್ಬಾರ್ದು. ಆಮೇಲೆ ಸ್ವಲ್ಪ ಕ್ರಂಬಲ್ ಮಾಡ್ಕೋಬೇಕು. ಕ್ರಂಬಲ್ ಆದಮೇಲೆ ಈ ಸ್ಟೇಜಲ್ಲಿ ಸಾಲ್ಟು ಮತ್ತು ನಿಮಗೆ ಚಿಲ್ಲಿ ಪೌಡರ್ ಬೇಕಂದರೆ ಚಿಲ್ಲಿ ಪೌಡರ್ ಹಾಕೋಬೋದು. ನಾನು ಇಲ್ಲಿ ಮಸಾಲ ಮಾಡ್ತಾಯಿಲ್ಲ, ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಚಿಲ್ಲಿ ಆಲ್ರೆಡಿ ಗ್ರೀನ್ ಚಿಲ್ಲಿ 4 ಹಾಕಿರೋದ್ರಿಂದ ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಮತ್ತು ಪೆಪ್ಪರ್ ಪೌಡರ್ ಹಾಕೋತಾ ಇರೋದು ಅಷ್ಟೇ. ಸಿಂಪಲ್ ಆಗೋಯ್ತು ಬೆಂದ್ಬಿಟ್ಟು. ಇದನ್ನು ಇನ್ನೊಂದು 5 ನಿಮಿಷ ಫ್ಲೇಮಲ್ಲಿ ಕ್ಲೋಸ್ ಮಾಡಿಬಿಟ್ಟು ಬೇಯಿಸಿದ್ರೆ ಮುಗಿಸ್ತು. ಈ ಕಡೆ ಚಪಾತಿ ನಡೀತಾ ಇದೆ. ನಮಗೆ ನನ್ನ ಮಗಳು, ನಾನು ನನಗಿದೆ, ನನ್ನ ಮಗಳು ಚಪಾತಿ ಮಾಡ್ತಾಯಿದ್ದಾಳೆ, ನೋಡಿ ಹೇಗಿದೆ ಅಂದ್ಬಿಟ್ಟು.
ಸ್ವಲ್ಪ ಹಾಕೋ. ನೀರು ಮಮ್ಮಿ ಹೋಗ್ತಾರೆ ನೋಡಿ. ಸ್ವಲ್ಪ ಸ್ವಲ್ಪ ಹಾಕೋಷ್ಟು ಹಾಕಿದ್ರೆ ಇದಕ್ಕೆಲ್ಲ ಅವಾಗ ಬಿದ್ದಿದೆ ತಲೆ ಕೆರ್ಕೊಂಡು ಹೇಳ್ತಿದ್ಯಾ ಅದನ್ನ? ನಾ ಎತ್ಕೊಂಡೆ ಅಂತನಾ? ಸುಮ್ಮನಿರು. ಅದೆಲ್ಲ ನಾನೇ ಗೊತ್ತಲ್ಲ. ಅವಳು ನಾನು ಚಪಾತಿ ಒತ್ತೀನಿ ಅಂತ ಅವಳು ಯಾವುದೋ ಒಂದು ಕೋಲ್ ತೊಗೊಬಂದ್ಲ. ಸೊ ಹಿಟ್ಟು ಜಾಸ್ತಿ ಹಾಕೋತಾರೆ, ನಾನು ಹೇಗೂ ವೇಸ್ಟ್ ಆಗುತ್ತಲ್ಲ ಅಂತ ಅವಳದ್ರಲ್ಲಿ ಹಿಟ್ಟು ಸ್ವಲ್ಪ ತೊಗೊಂಡು ಹಾಕೋತಾ ಇದ್ರೆ ನೀನು ಅಂದ್ರಲ್ಲಿ ಎತ್ಕೋತೀಯ, ನೀನು ಬಿಡು ಚಪಾತಿನೇ ಮಾಡೋದಿಲ್ಲ ನಾನು ಅಂತ ಹೇಳ್ತಾ ಇರೋದು. ಅವಳಿಗೆ ಇಷ್ಟ ಅಡುಗೆ ಮೇಲೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಈ ಥರ ಅಡುಗೆ ಎಲ್ಲ ಮಾಡೋದಕ್ಕೆ. ನನಗೆ ಟೈಮ್ ಇದ್ದಾಗ ಆಟ ಆಡಿಸ್ಬೋದು, ಇಲ್ಲ ಅಂತಂದಾಗ ರೇಗಾಡ್ಬಿಡ್ತೀನಿ. ಸೊ ನನಗೂ ಒಂದು ಬೇಜಾರಾಗುತ್ತೆ. ಯಾರೆಲ್ಲ ವರ್ಕಿಂಗ್ ಮಾಮ್ಸ್ ಇದ್ದೀರಾ, ನಿಮ್ಮ ಮಕ್ಕಳನ್ನ ಯಾವ ರೀತಿ ಮಿಸ್ ಮಾಡ್ಕೋತೀರಾ, ಅವ್ರ ಆಟ ಎಲ್ಲರೂ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲೌಸ್ ಆದಷ್ಟು ಅವಳ ಜೊತೆ ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅವಳಿಗೆ ಇವಾಗ ಸ್ಮೈಲಿ ಬೇಕಂತೆ, ಅಂದರೆ ಗುಂಡೆ ಚಪಾತಿ ಥರ ಮಾಡಿಕೊಡು ಅಂತ ಅಂದ್ಕೊಂಡು ಸ್ಪೂನ್ ಹಿಡ್ಕೊಂಡು ನಿಂತಿದ್ದಾಳೆ. ಒಂದು ಸಿಂಪಲಾಗಿ ಚಪಾತಿ ಮಾಡಿ ಸ್ಮೈಲಿ ರೀತಿ ಮಾಡಿಬಿಟ್ಟು ಅವಳಿಗೆ ಹಾಕೊಡ್ಬೇಕು. ಗೊಂಬೆ ಚಪಾತಿ ರೆಡಿ. ಕೈ ತೊಳ್ಕೊಂಬ ತಗೊಂಡು ನೋಡಿದ್ರಲ್ಲ, ನಮ್ಮದು ಡಿನ್ನರ್ ಇಷ್ಟು ಸಿಂಪಲ್. ಎರಡು ಚಪಾತಿ ಜೊತೆಗೆ ಸ್ವಲ್ಪ ಎಗ್ ಬಜ್ಜಿ. ಇಷ್ಟು ನನ್ನ ಬ್ಲಾಗ್ ಆಗಿತ್ತು, ಇವತ್ತಿನ ಬ್ಲಾಗ್ ಆಗಿತ್ತು. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಪುಟ್ಟು ಬ್ಲಾಗ್ ಇಷ್ಟ ಆಗಿದ್ದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇವನು ಕಮೆಂಟ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.